ಲೋಕದಲ್ಲಿ ಏನಾದ್ರೂ ಜೀವಿತಕ್ಕೆ ಭಯ ಪಡ್ತಾ ಇದೆಯಾ, ಇನ್ನು ಮುಂದೆ ನೀನು ಒಂದು ವಿಷಯದಲ್ಲಿ ಕೂಡ ಭಯ ಪಡಲಿಕ್ಕೆ ದೇವರ ಆತ್ಮ ಮಾಡ್ತಾರೆ. ಕೆಲವರಿಗೆ ಅಯ್ಯೋ ನನ್ನ ಗಂಡ ಏನಾಗ್ತಾರಂತ ಭಯ, ಹೆಂಡತಿ ಏನಾಗ್ತಾರಂತ ಭಯ, ಕುಟುಂಬ ಏನಾಗುತ್ತಂತೆ ಭಯ, ಮಕ್ಕಳು ಏನಾಗ್ತಾರಂತ ಭಯ, ಜೀವಿತ ಏನಾಗ್ತಂತ ಭಯ, ಈ ಸಾಲ ಆ ರೋಗ ಅದು ಭಯ. ಈ ಭಯ ಎಲ್ಲ ದೇವರಾತ್ಮ ಇವತ್ತು ಕಿತ್ತು ಹೋಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ಮೇಲೆ ಏನ್ ಬರ್ತಾ ಇದೆ? ಓ ಪವಿತ್ರಾತ್ಮನ ಬಯಲಿ ಬಲ ಬರ್ತಾ ಇದೆ ಅಂತ. ಎಷ್ಟು ಬಲ ಕೇಳ್ತೀರೋ ಅಷ್ಟು ಬಲ ಕೊಡ್ತಾನೆ ದೇವರ. ಎಷ್ಟು ಶಕ್ತಿ ಕೇಳ್ತೀರೋ ಅಷ್ಟು ಶಕ್ತಿ ಕೊಡ್ತಾನೆ. ಅದಕ್ಕೆ ನೋಡಿ, ಯಾವಾಗ ಇವರೆಲ್ಲ ಯೇಸು ಸ್ವಾಮಿ ಇನ್ನು ಸತ್ತದು, ಅದನ್ನು ಮರಣದಲ್ಲಿ ಸತ್ತು ಸಮಾಧಿಯಲ್ಲಿದ್ದಾಗ ಎಲ್ಲ ಶಿಷ್ಯರೆಲ್ಲ ಹೋಗಿ ಎಲ್ಲಿದ್ದಾರೆ? ರೂಮಲ್ಲಿ ಭಯ ಪಟ್ಕೊಂಡಿದ್ದಾರೆ. ಎಲ್ಲಿದ್ದಾರೆ? ಯಹೂದ್ಯರಿಗೆ ಹೋಗಿ ಭಯ ಪಟ್ಕೊಂಡಿದ್ದಾರೆ. ಯಾವಾಗ ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ತಕ್ಕೊಳ್ಳಿರಿ ಅಂತ ಅವ್ರ ಮೇಲೆ ಊದಿದಾಗ ಅವ್ರ ಭಯದಲ್ಲಿ, ರೂಮಲ್ಲಿ ಆತಂಕದಲ್ಲಿ ಇದ್ದಂತ ಅವರ ಮೇಲೆ ಪವಿತ್ರಾತ್ಮ ಬರುವಾಗ ಅವ್ರು ಏನಾದ್ರು ಬಲಿಷ್ಠರಾಗಿ ಅಪೊಸ್ತಲರು ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಧೈರ್ಯವಾಗಿ ಮಾತನಾಡ್ತಾ ಇದ್ದಾರೆ. ಅವ್ರು ಮಾತನಾಡಿದಾಗ ಎಷ್ಟು ಮಂದಿ ದೀಕ್ಷಾನ ತಗೊಂಡ್ರು ಗೊತ್ತಾ? ಒಂದೇ ಸರ 3,000 ಮಂದಿ ತಗೊಂಡ್ಬಿಟ್ರು. ಹಲ್ಲೆಲೂಯಾ. ಎಲ್ಲಿದ್ದಾರೆ ಇವರು? ರೂಮಲ್ಲಿ ಭಯದಲ್ಲಿದ್ದವರು. ಹಲ್ಲೆಲೂಯಾ. ಎಲ್ಲಿದ್ರು? ರೂಮಲ್ಲಿ ಭಯ, ಆತಂಕ, ಏನಾಗುತ್ತೋ ನಾಳೆ ಅಂತ ಭಯದಲ್ಲಿದ್ದಂತ ಇವರ ಮೇಲೆ ಪವಿತ್ರಾತ್ಮ ಬರಾಗ ಧೈರ್ಯವಾಗಿ ಮಾತನಾಡಿ ಒಂದೇ ದಿನ ದೀಕ್ಷಾಸ್ಥಾನ ತಗೊಂಡು 3,000ಕ್ಕೆ ದೀಕ್ಷಾಸ್ಥಾನ ಕೊಟ್ಬಿಟ್ರು. ಅರ್ಥ ಆಗ್ತಿದೆ ನಿಮಗೆ? ಭಯದಲ್ಲಿದ್ದಂಥವ್ರು ಇವಾಗ ಅವರಿಗೆ ಟೈಟಲ್ ಏನ್ ಬಂದ್ಬಿಡ್ತು ಗೊತ್ತಾ? ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ ಓದ್ರಿ. ಅವರಿಗೆ ಲೋಕವನ್ನು ಇವ್ರು ಮೊದಲು ಎಲ್ಲಿ ಬಚ್ಚಿಟ್ಕೊಂಡಿದ್ರು? ರೂಮಲ್ಲಿ, ಭಯದಲ್ಲಿ. ಅರ್ಥ ಆಯ್ತಲ್ಲ ಇವತ್ತು ನಿಮಗೆ? ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಸಾಲ, ರೋಗ, ಮರಣ, ಭಯ, ಇನ್ನ ನನ್ನ ಲೈಫ್ ಇಷ್ಟೇ ಅನ್ಕೊಡುವ ನಿಮ್ಮ ಮೇಲೆ ಪವಿತ್ರಾತ್ಮ ಬರುವಾಗ ನೀವೇ ಬಹು ಐಶ್ವರ್ಯವಂತರಾಗ್ಲಿಕ್ಕೆ ಇರ್ತೀರಾ. ನೀವೇ ಅನೇಕರಿಗೆ ಸಾಲ ಕೊಡ್ತೀರಾ. ನಿಮ್ಮನ್ನು ಬೆನ್ನಟ್ಟಿದಂತ ಎಲ್ಲಾ ಪಾಪ ಶೋಧನೆಗಳಿಂದ ನಿಮ್ಮನ್ನು ಹೊರಗಡೆ ದೇವರ ಆತ್ಮ. ಅದಕ್ಕೆ ನಾವು ದೇವರಾತ್ಮನ ಸಹವಾಸದಲ್ಲಿ ಹೋಗ್ಬೇಕು. ಹೇಳಿ, ಸಹವಾಸದಲ್ಲಿ. ಬಹಳ ಮಂದಿ ಇನ್ನು ನಾನು ಪಾಪದಲ್ಲಿದ್ದೀನಿ, ರೋಗದಲ್ಲಿದ್ದೀನಿ, ಭಯದಲ್ಲಿದ್ದೀನಿ, ಚರ್ಚಿಗೆ ಯಾಕೆ ಬರ್ಬೇಕು, ಅದಕ್ಕೆ ಯಾಕೆ ಬರ್ಬೇಕು, ಇದಕ್ಕೆ ಯಾಕೆ ಬರ್ಬೇಕಂದ್ರೆ ಜೀವನಗಳು ಸಾಗಲ್ಲ. ಹೇಳಿ, ಜೀವನ ಸಾಗಲ್ಲ. ನಾನು ನಂಬ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಅನೇಕರು ಬಿಸಿನೆಸ್ಗಳು ಮಾಡ್ಲಿಕ್ಕೆ. ನಾನು ನಂಬ್ತಾ ಇದ್ದೀನಿ ಮುಂದಿನ ದಿನಗಳ ಅನೇಕರು ಆಶೀರ್ವಾದವಾಗ್ಲಿಕ್ಕೆ. ನಾನು ನಂಬ್ತಾ ಇದ್ದೀನಿ ಮುಂದಿನ ದಿನಗಳ ಅನೇಕರು ವಾಹನಗಳನ್ನ ನೀವು ತೆಗೆದುಕೊಳ್ಳಿ. ಎಲ್ಲ ಪ್ರೊಫೆಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಪವಿತ್ರಾತ್ಮನ ಫಲ ಹೆಚ್ಚುತ್ತಾ ಇದೆ ಇವತ್ತು. ನೀವು ನಾನು ನಿಮಗೊಂದು ಹೇಳ್ತೇನೆ.